ಎಲ್ರಿಗೂ ನಮಸ್ಕಾರ. ನೋಡಿ, ಈಗ 7 ಗಂಟೆ ಆಯಿತು. ಈಗ ನಾವು ಆ ಮೊಜೆಂಟಿ ಜೇನಿನ ಅದು ನಮಗೆ ಸಿಕ್ಕಿತಲ್ವ ಮೊನ್ನೆ, ಅದನ್ನು ಇವತ್ತು ತರಲಿಕ್ಕೆ ಹೋಗುವ. ನೋಡಿ, ಈಗ 7 ಗಂಟೆ ಹೀಗೆ ಕಾಣ್ತಾ ಉಂಟು. ಕಾಡಿನಲ್ಲಿ ಎಲ್ಲ ಸೊಳ್ಳೆಯ ಸೌಂಡು ಫುಲ್ಲು ಕೇಳ್ತಾ ಉಂಟು. ಇದೇ ಸೂಕ್ತ ಸಮಯ, ಯಾಕಂದರೆ ಎಲ್ಲ ಮೊಜೆಂಟಿ ನೊಣಗಳು ಹೊರಗೆ ಹೋದವು ಎಲ್ಲ ಬರ್ತವೆ ಈಗ ಕತ್ತಲೆ ಆಗುವಾಗ. ಹಾಗಾಗಿ ಈಗನೇ ಸ್ಟಾರ್ಟ್ ಮಾಡುವ. ತುಂಬ ಕತ್ತಲೆ ಆದರೆ ಹಿಂದೆ ಬರಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ನೋಡಿ, ನನ್ನ ಹತ್ರ ಖಾಲಿ ಕೈಯಲ್ಲಿ ಫೋನ್ ಇದ್ದು ಮಾತ್ರ ಫ್ಲ್ಯಾಶ್ ಲೈಟ್. ಮತ್ತು ನೋಡಿ, ನಾಯಿ ಸಹ ಬರ್ತಾ ಉಂಟು. ಬರಲಿ, ಒಟ್ಟಿಗೆ ಹೋಗಿ ತರುವ. ವಿಡಿಯೋ ಸ್ವಲ್ಪ ಬ್ಲರ್ರಿ, ಅಂದರೆ ಕ್ಲಿಯರಾಗಿ ಕಾಣಲಿಕ್ಕೆ ಆಗದಿರ್ಬೋದು, ಯಾಕಂದರೆ ನನ್ನ ಹತ್ರ ಬೇರೆ ಏನು ಸಹ ಲೈಟ್ ಇಲ್ಲ, ಖಾಲಿ ಫೋನಿದ್ದು ಮಾತ್ರ ಲೈಟ್ ಉಂಟು. ಹಾಗೆ ನೋಡಿ, ಕತ್ತಲೆ ಆಗ್ತಾ ಉಂಟು. ಅಂದರೆ ಈಗ ಕಾಡಿನೊಳಗೆ ಹೋಗುವಾಗ ತುಂಬ ಕತ್ತಲೆ ಆಯಿತಾ. ಇರಲಿ, ನೋಡಿ ಬೂಟ್ಸ್ ಹಾಕಿ ಆಯಿತಾ, ಅದು ಒಳ್ಳೆಯದು. ಬೂಟ್ಸ್ ಹಾಕಿದರೆ ಈಗ ನೋಡಿ, ಈಗ ಎಲ್ಲ ಪ್ರಾಣಿಗಳು ಸಂಜೆ ಆಗುವಾಗ ಹೊರಗಿಂದ ಕೆಲಸಕ್ಕೆ ಹೋಗಿದ ಪ್ರಾಣಿಗಳು, ಕೆಲಸಕ್ಕೆ ಅಂದರೆ ಹೊರಗೆ ಹೋಗ್ತೇವಲ್ಲ, ಅವುಗಳು ಹಿಂದೆ ಮನೆಗೆ ಬರುವ ಈಗ ಟೈಮ್ ಅಲ್ವಾ. ಹಾಗಾಗಿ ಬೂಟ್ಸ್ ಹಾಕಿದರೆ ಒಳ್ಳೆಯದು. ಯಾಕಂದರೆ ಕೆಳಗಡೆ ನೀವು ಅಪ್ಪಿತಪ್ಪಿ ಯಾವುದಾದ್ರೂ ಪ್ರಾಣಿ ಮೇಲೆ ಕಾಲು ಹಾಕಿದರೆ ಸೇಫ್. ನೋಡಿ, ಇದು ಕಾಡು ತುಂಬ ಕತ್ತಲೆ ಉಂಟು. ನಾ ಇಲ್ಲಿ ಒಂದುಂಟು, ಇನ್ನೊಂದು ಬರ್ತಾ ಉಂಟು. ಬರಲಿ, ನನ್ನ ಜೊತೆಗೆ ಬರೋದಾದರೆ ಬರಲಿ. ಆದರೆ ನನಗೆ ಇದು ಕೆಲಸ ಮಾಡಬೇಕು ಈಗಲೇ, ಇಲ್ಲಾದರೆ ಬೇರೆ ದಿನ ನನಗೆ ಸಿಗೋದಿಲ್ಲ. ಬನ್ನಿ ಹೋಗುವ. ಕರೆಕ್ಟಾಗಿ ದಾರಿ ಗೊತ್ತಿಲ್ಲ ಆಯಿತಾ, ಅಂದರೆ ಬೆಳಿಗ್ಗೆ ಬರುವಾಗ ಕರೆಕ್ಟಾಗಿ ಕಾಣ್ತದೆ. ನೋಡಿ, ಇದೇನು ನೋಡಿ, ಈ ಥರದ್ದು ಇದೆಂಥದ್ದು ಮಾರೆ. ಇರಲಿ, ವೋ, ಅದೆಂತಂತ ಗೊತ್ತಿಲ್ಲ. ಇರಲಿ, ನಾವು ನಮ್ಮ ಕೆಲಸ ಮಾಡಲಿಕ್ಕೆ ಹೋಗುವ. ಎಲ್ಲಿ ಮಾರೆ, ಇದು ದಾರಿ ಆ್ಯಕ್ಚುಲಿ ನೀರು ಹೋಗುವ ದಾರಿ ಆಯಿತಾ. ನಾನು ಇದನ್ನೇ ಫಾಲೋ ಮಾಡ್ತಾ ಇದ್ದೇನೆ, ಯಾಕಂದರೆ ಆಗ ಬೆಳಿಗ್ಗೆ ಬರುವಾಗ ಇದೇ ದಾರಿಯಿಂದ ನಾನು ಬಂದದ್ದು. ಇಲ್ಲಿ ತುಂಬ ಕತ್ತಲೆ ಉಂಟು, ನಿಮಗೆ ಏನು ಸಹ ಕಾಣ್ತಾ ಇಲ್ಲ, ಆದರೆ ನನಗೆ ಕರೆಕ್ಟಾಗಿ ಕಾಣ್ತಾ ಉಂಟು. ಹೋಗುವ. ಅಥವಾ ನಾಯಿ ಬರ್ತಾ ಉಂಟು ಹಿಂದೆಯಿಂದ, ಅದೊಂದು ಧೈರ್ಯ. ನೋಡಿ, ಇಲ್ಲಿ ಸಹ ಉಂಟು, ಬರಲಿ. ನೋಡಿ, ಇದೊಂದು ದೊಡ್ಡದು ಕಲ್ಲು. ಈ ಕಲ್ಲಿನ ಮಧ್ಯೆ ನೋಡಿ, ಬೂಟ್ಸ್ ಹಾಕಿದರೆ ತುಂಬ ಧೈರ್ಯ ಆಯಿತಾ. ನೀವು ಸೀದಾ ಬರ್ಬೋದು ಬೂಟ್ಸ್ ಹಾಕಿದರೆ. ಅಂದರೆ ಅದು ಆ್ಯಕ್ಚುಲಿ 90% ನಿಮ್ಮ ಕಾಲಿನಲ್ಲಿ ಸೇಫ್ಟಿ ಕೊಡ್ತದೆ. ಇಲ್ಲದೆ ಸುಮ್ಮನೆ ಯಾವುದ್ಯಾವುದು ನೀವು ಖಾಲಿ ಚಪ್ಪಲ್ ಹಾಕಿ ಬಂದರೆ ನಿಮಗೇನೆ ರಿಸ್ಕ್. ಬಂದೆವು, ಇದೇ ಸ್ಪಾಟ್. ನೋಡಿ, ಅಲ್ಲಿ ಕರೆಂಟ್ ವೈರ್ ನಿಮಗೆ ಕಾಣೋದಿಲ್ಲ, ಇದು ತುಂಬ ಕತ್ತಲೆ ಆಯಿತಾ. ನೋಡಿ, ಫ್ಲ್ಯಾಶ್ ಲೈಟ್ ಅಲ್ಲಿ ತಾನೇ ಕಾಣೋದಿಲ್ಲ, ಅಲ್ಲಿ ಕರೆಂಟ್ ವೈರ್ ಉಂಟು. ಎಲ್ಲ ಹೋಗುವ. ಇದೇ ಸ್ಪಾಟ್ ನೋಡಿ, ಇದೇ ಹಳೆ ಸತ್ತೋದ ಮರ. ನಮ್ಮದು ಮೊಜೆಂಟಿ ಈ ಗೆಲ್ಲಿನಲ್ಲಿ ಉಂಟಾಯ್ತಾ. ಸ್ವಲ್ಪ ಹೊತ್ತು ನಿಲ್ಲುವ, ಅಂದರೆ ಯಾರಾದರೂ ಹೊರಗೆ ಆಫೀಸಿಗೆ ಹೋದವರು ಹಿಂದೆ ಬರುವುದಾದರೆ ಬರಲಿ. ಅಂದರೆ ನನಗೆ ತಗೊಂಡೋಗ್ಬೋದು ಸೀದಾ ಮನೆಗೆ ಈಗೆಲ್ಲ. ಆದರೆ ನೀವೇನಿಸಿ, ನೀವು ಬೆಳಿಗ್ಗೆ ಹೊರಗೆ ಹೋದವರು ಆಫೀಸಿಗೆ ಅಂತ ಹಿಂದೆ ಬರುವಾಗ ನಿಮ್ಮ ಜಾಗದಲ್ಲಿ ಇಲ್ಲದಿದ್ದರೆ ಏನಾಗ್ತದೆ, ಅದು ಸ್ವಲ್ಪ ಬೇಸರ ಆಗ್ತದೆ. ಬೇಸರ ಅಂದರೆ ಶಾಕ್ ಆಗ್ತದೆ. ನನ್ನ ಮನೆ ಇಲ್ಲಿತ್ತು, ನಾನು ಮನೆಯಿಂದ ಹೊರಗೆ ಹೋಗುವಾಗ, ಆದರೆ ಹಿಂದೆ ಬರುವಾಗ ಇಲ್ಲಿ ನನ್ನ ಮನೆ ಇಲ್ಲ ಅಂತ
ಹಾಗೆ ಎನಿಸ್ತದೆ ಅಲ್ವಾ. ಅದಕ್ಕೆ ನಾನು ಕಾಯೋದು, ಯಾರೆಲ್ಲ ಹೊರಗೆ ಹೋಗಿದ್ದಾರೆ ಎಲ್ಲರೂ ಹೊರಗೆ ಹಿಂದೆ ಬರಲಿ ಮನೆಗೆ, ಮತ್ತು ಇರಲಿ ಅಂದರೆ ಎಲ್ಲರೂ ಮನೆಯವರು ಇದ್ದರೆ ನನಗೆ ಸಹ ಒಳ್ಳೆಯದಲ್ವಾ. ಅಂದರೆ ಈ ಈ ಈ ಸಿಚುವೇಷನಲ್ಲಿ ಎಲ್ಲ ನೊಣಗಳು ಬಂದರೆ ಪುನಃ ಕಮ್ಮಿ ಆಗೋದು ಬೇಡಲ್ವಾ. ನೊಣಗಳು ಜಾಸ್ತಿ ಎಷ್ಟಿದ್ದರೂ ಅಷ್ಟು ಒಳ್ಳೆಯದು. ಅದಕ್ಕೆ ಸ್ವಲ್ಪ ಕಾಯೋದು. ಕತ್ತಲೆ ಆದರೆ ಪರವಾಗಿಲ್ಲ. ನೋಡಿ ನಾಯಿ ಹಿಂದೆ ಉಂಟು, ಸೇಫ್ಟಿಗೆ ಸಹ. ಸ್ವಲ್ಪ ಹೊತ್ತು ನಿಲ್ತೇನೆ ಮತ್ತೆ ತೊಗೊಂಡೋಗುವ. ಅಲ್ಲಿ ತನಕ ಸ್ವಲ್ಪ ಮಾತಾಡುವ. ನೋಡಿ ಈ ನಾಯಿ 2 ನಾಯಿ ಆಪ್ರೇಷನ್ ಮಾಡಿದೆ ಆಯಿತಾ. ಅಂದರೆ ಇನ್ನೂ ಅವರು ಮರಿ ಹಾಕೋದಿಲ್ಲ. ಅದು ಒಳ್ಳೆಯದು ಆ್ಯಕ್ಚುಲಿ. ನಿಮ್ಮ ಮನೆಯಲ್ಲಿ ಸಹ ಹೆಣ್ಣು ನಾಯಿ ಇದ್ದರೆ ನೀವು ಅದನ್ನು ಆಪ್ರೇಷನ್ ಮಾಡಿ ಅದರ ಗರ್ಭವನ್ನು ತೆಗೆದು ಬಿಡಿ. ಯಾಕಂದರೆ ನಿಮ್ಮ ಕಂಟ್ರೋಲಲ್ಲಿ ಇರುವುದಿಲ್ಲ ಯಾವತ್ತು ನಾಯಿ. ಅವುಗಳು ಹೊರಗೆ ಹೋದವು ನಿಮಗೆ ಗೊತ್ತಿರ್ಬೋದು ನಾಯಿ ಹೇಗೆ ಅಂತ. ಗಂಡು ನಾಯಿ ಹೆಣ್ಣು ನಾಯಿ ಕಂಡ್ರೆ ಊಟ ಬೇಡ ಎಂತ ಸಹ ಬೇಡ, ಬಂದು ಕಾಯ್ತದೆ ಎಲ್ಲರೂ ಹೆಣ್ಣು ನಾಯಿ ಸಿಗುವ ತನಕ. ಅದು ಟೈಮು ಒಂದು ಬರ್ತದಲ್ವ ಆಗ. ಅದಕ್ಕೆ ನಿಮ್ಮ ಮನೆಯಲ್ಲಿ ಹೆಣ್ಣು ನಾಯಿ ಇದ್ದರೆ ನೀವು ತಕ್ಷಣವೇ ಅದನ್ನು ಆಪ್ರೇಷನ್ ಮಾಡಿಸಿ. ಅಂದರೆ ಖರ್ಚಾದರೂ ಪರವಾಗಿಲ್ಲ. ನೀವು ಸುಮ್ಮನೆ ಮರಿ ಹಾಕಿದ ಮೇಲೆ ಬೇಸರ ಪಡೋದು ಬೇಡ. ಎಲ್ಲಿ ಬಿಡೋದು, ಯಾರಿಗೆ ಕೊಡೋದು, ಯಾರು ಸಹ ತಗೊಳ್ಳೋದಿಲ್ಲ ನಿಮ್ಮ ಮರಿಯನ್ನು. ಅಂದರೆ ಒಳ್ಳೆ ಬ್ರೀಡ್ ಇದ್ದರೂ ತಗೊಳ್ತಾರೆ. ಆದರೆ ಎಲ್ಲರೂ ಬ್ರೀಡ್ ಸಾಕುವ ಅಷ್ಟು ತಾಳ್ಮೆ ಇಲ್ಲ ಎಲ್ಲರಿಗೂ. ಅಂದರೆ ಒಳ್ಳೆ ಬ್ರೀಡ್ ಸಾಕುವವರು ಸಿಟಿಯಲ್ಲೆಲ್ಲ ಆಗ್ತದೆ. ಇಲ್ಲಿ ಹಳ್ಳಿಯಲ್ಲಿ ಬ್ರೀಡ್ ಸಾಕುವವರು ಕರೆಕ್ಟಾಗಿ ಇಲ್ಲ ಅಂತ ನನಗೆ, ಅಂದರೆ ಇರ್ತಾರೆ, ಆದರೆ ಅವರಿಗೆ ಅಷ್ಟು ಸಮಯ ಇರ್ತದೆ. ಯಾರಿಗೆ ಸಮಯ ಎಲ್ಲೂ ಇರುವುದಿಲ್ಲ ಖಾಲಿ ಕೇವಲ ನಾಯಿ ನೋಡಲಿಕ್ಕೆ ಅಂತ. ಅವರೆಲ್ಲರೂ ಹೆಸರಿಗೆ ತಕ್ಕಷ್ಟು ನಾಯಿ ಇಡೋದು ಹಾಗೆ ಇರುವವರಿದ್ದಾರೆ. ಅದಕ್ಕೆ ಬೆಟರ್ ನೀವು ಆಪ್ರೇಷನ್ ಮಾಡಿಸಿ ನಿಮ್ಮ ಹೆಣ್ಣು ನಾಯಿಯನ್ನು. ಮರಿ ಹಾಕಿಸೋದು ಬೇಡ, ಮರಿ ಇಡೋದು ಬೇಡ ಜಾಸ್ತಿ. ಅಂದರೆ ಮರಿ ಇಡೋದೇ ಬೇಡ ಇನ್ನು, ಅದಕ್ಕೆ ಆಪ್ರೇಷನ್ ಮಾಡಿಸೋದು. ಹಾಗೆ ಅಂದರೆ ಒಂದು ಅಡ್ವಾಂಟೇಜ್, ಆಪ್ರೇಷನ್ ಮಾಡಿಸಿದರೆ ನಿಮ್ಮ ನಾಯಿ ತುಂಬ ಗಟ್ಟಿ ಆಗ್ತದೆ. ಅಂದರೆ ಎಲ್ಲ ತಿಂದದ್ದು ಎನರ್ಜಿ ತನ್ನ ದೇಹ ದೊಡ್ಡ ಮಾಡಲಿಕ್ಕೆ ನೋಡ್ತದೆ. ಇಲ್ಲದೆ ಮರಿ ಹಾಕಿದರೆ ತಿಂದದ್ದು ಎಲ್ಲ ಮರಿ ದೊಡ್ಡದು ಆಗುವ ತನಕ ಮರಿಗೇನೆ. ಅಂದರೆ ನಿಮಗೆ ಅರ್ಥ ಆಗ್ತದೆ ನಾನು ಏನು ಹೇಳೋದಂದ್ರೆ. ನನಗೆ ಕರೆಕ್ಟ್ ಹೇಳಲಿಕ್ಕೆ ಈಗ ಬರ್ತಾ ಇಲ್ಲ. ಆಯಿತು, ಈಗ ಎಷ್ಟು 3-4 ನಿಮಿಷ ಆಯಿತಾ ಅಂತ. ಪರವಾಗಿಲ್ಲ, ನಾವು ಹೊರಡುವ. ನೋಡಿ ಇದು ಕಪ್ಪು ಇರುವೆ, ಇದು ಇರುವೆ ಪಾಪ ಆಯಿತಾ. ನೋಡಿ ಇವರೆಲ್ಲ ಎಲ್ಲಿಂಟು, ಇದು ಇರುವೆ ತುಂಬ ಪಾಪ ಇರುವೆ. ದೊಡ್ಡ ಸೈಜ್ ಇದ್ದರೂ ಇವುಗಳು ಏನು ಸಹ ಮಾಡೋದಿಲ್ಲ. ಇವರು ತುಂಬ ಪಾಪದ ಇರುವೆ ಕಪ್ಪಿದ್ದು. ನೋಡಿ ನೀವು ನೋಡಿರ್ಬೋದು ಮುಂಚೆ ಹಳ್ಳಿಯಲ್ಲಿ ಇರುವವರು ಈ ಇರುವೆ ನೋಡಿರ್ಬೋದು. ಅಂದರೆ ಸಿಟಿಯವರು ಈ ಇರುವೆ ನೋಡಿದರೆ ತುಂಬ ಹೆದರ್ತಾರೆ. ನಾನು ನೋಡಿದ್ದೇನೆ. ಅವ್ರು ಹೇಳೋದು ಇಷ್ಟು ದೊಡ್ಡ ಇರುವೆ ಮಾರೆ ಕಚ್ಚುದಿಲ್ವ ಹಾಗೆ ಹೀಗೆ ಅಂತ. ಆದರೆ ಇವರಿಗಿಂತ ಪಾಪ ಇರುವೆ ನಾನು ಬೇರೆ ಯಾವ ಸಹ ಕಾಣಲಿಲ್ಲ, ಅಂದರೆ ಸಿಗಲಿಲ್ಲ ನನಗೆ. ಇವರು ಸೈಜ್ ದೊಡ್ಡದಿದ್ದರೂ ಇವರು ತುಂಬ ಪಾಪದ ಇರುವೆ. ನೋಡಿ ನನ್ನ ಜೇನುಗೂಡಿಗೆ ಈ ಇರುವೆ ಕಾಟ ಇಲ್ಲ, ಚಿಕ್ಕ ಚಿಕ್ಕ ಇರುವೆ ಮಾತ್ರ. ಈ ಕಪ್ಪಿದ ಇರುವೆ ನಾನು ಇನ್ನೂ ಸಹ ನನಗೆ ಬಂದದ್ದು ನಾನು ಇನ್ನೂ ಸಹ ನೋಡಲಿಲ್ಲ. ನೋಡಿ ಇವರೆಲ್ಲ ಈಗ ಹೊರಗೆ ಹೋಗುದು ಗೂಡಿಂದ. ಯಾಕಂದರೆ ಈಗ ಇವರೆಲ್ಲ ತಿನ್ನಲಿಕ್ಕೆ ಏನಾದರೂ ತರಲಿಕ್ಕೆ ಹೋಗ್ತಾರೆ. ಅಂದರೆ ರಾತ್ರಿನೇ ಜಾಸ್ತಿ ಕಾಣಿಸೋದು ನಿಮಗೆ. ಪರಿಸರದಲ್ಲಿ ಜಾಸ್ತಿ ಇದ್ದರೆ ನೀವು ನೋಡಿರ್ಬೋದು. ಆಯಿತು, ಇನ್ನು ಸಾಕಂತ. ಇನ್ನು ಕತ್ತಲೆ ಆದರೆ ನನಗೆ ಹೊರಗೆ ಹಿಂದೆ ಮನೆಗೆ ಹೋಗಲಿಕ್ಕೆ ದಾರಿ ಸಿಗೋದಿಲ್ಲ. ಇನ್ನೂ ತುಂಬ ಕಾಯಿದರೆ ಇಲ್ಲೇ ಇರಬೇಕಾಗ್ತದೆ ನಾಳೆ ಬೆಳಿಗ್ಗೆ ತನಕ. ಆಯಿತು, ಫಸ್ಟ್ ನಾನು ಮೆಲ್ಲ ತೆಗಿತೇನೆ. ನೋಡಿ ಇದು ಕೆಳಗೆ ಡೌನ್ ಮಾರೆ, ತುಂಬ ಡೌನ್ ಉಂಟು. ನೋಡಿ ನಾನು ಮೆಲ್ಲ ತೆಗಿಬೇಕು. ನನಗೆ ಇದು ಮರ ಹೇಗೆ ಎಷ್ಟು ಗಟ್ಟಿ ಉಂಟಂತ ಗೊತ್ತಿಲ್ಲ. ಅಂದರೆ ಗೂಡು ಎಲ್ಲಿವರೆಗೆ ಉಂಟಂತ ಸಹ ಕಾಣ್ತಾ ಇಲ್ಲ ಕರೆಕ್ಟಾಗಿ. ಮೆಲ್ಲ ಮಾರೆ. ಬೇಡ, ಇದು ಒಂದೇ ಸಿಕ್ಕಿದ್ದು ನನಗೆ. ಇದನ್ನೊಂದು ಜಾಗ್ರತೆಯಿಂದ ಹಿಡಿತೇನೆ ಹೇಗಾದರೂ. ಇಲ್ಲಿಂಟು ಮಾರೆ ಎಂಟ್ರೆನ್ಸ್. ಇಲ್ಲಿ ಎಲ್ಲ ಎಂಟ್ರೆನ್ಸ್ ಇತ್ತು. ಅಲ್ಲಿಂಟು ಎಂಟ್ರೆನ್ಸ್ ನೋಡಿ, ಅದು ಎಂಟ್ರೆನ್ಸ್. ನಾನು ತೋರಿಸ್ತೇನೆ ಬೆಳಿಗ್ಗೆ. ಫಸ್ಟ್ ಇದನ್ನು ನಾನು ಇಲ್ಲಿಂದ ತಗೊಂಡೋಗುವ ಮೆಲ್ಲ. ಇಳಿಯುವ. ಸಾರಿ, ನಾನು ಯಾರೆಲ್ಲ ಇರುವೆ ಮೇಲೆ ಕಾಲಿಡ್ತಾ ಇದ್ದೇನೆ ನನಗೆ ಸಾರಿ. ಹೋಗುವ. ಥ್ಯಾಂಕ್ ಯು.
ಇದು ಮರದ್ದು ಗೆಲ್ಲಿಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ಮರ ಇಲ್ಲದಿದ್ದರೆ ನನಗೆ ಇದು ಸಿಗ್ತಾ ಇರಲಿಲ್ಲ. ಹಾಂ, ಇನ್ನು ನಾನು ಇಳಿಯುವುದು ದೊಡ್ಡ ಚಾಲೆಂಜ್. ನೋಡಿ, ಬೂಟ್ಸ್ ಹಾಕಿದರೆ ತುಂಬ ಜಾರ್ತದೆ ಆಯಿತಾ. ಇದು ಎಲೆ ಎಲ್ಲ ತುಂಬ ಜಾರ್ತದೆ ಬೂಟ್ಸ್ ಹಾಕಿದರೆ, ಅದೊಂದು ಡಿಸ್ಅಡ್ವಾಂಟೇಜ್. ನಾಯಿ ನೋಡಿ ಅದಕ್ಕೆ ಸಹ ಜಾರ್ತಾ ಉಂಟು. ಎಲ್ಲಿ ಹೋಗೋದು ಮಾರ? ಹಾಂ, ಇದೇ ದಾರಿ. ನಾನು ಕೆಳಗೆ ಕೂತ್ಕೊಳ್ತೀನಿ, ಇಲ್ಲಾದರೆ ಇದೊಂದು ಗಟ್ಟಿಯಾಗಿ ಇಡಬೇಕು. ನಾನು ಬಿದ್ದರೆ ಸಹ ಪರವಾಗಿಲ್ಲ. ಇದೊಂದು ಬಚಾವ್. ಕೆಳಗೆ ಬಂದೆ, ಗೆಲ್ಲು ಕರೆಕ್ಟ್ ಉಂಟು. ಇನ್ನು ಹೋಗುವ. ಇದು ನಾನು ಮುಂಚೆ ಸಹ ಮಾಡಲಿಲ್ಲ, ಇದು ಫಸ್ಟ್ ಟೈಮು ನಾನು ಕಾಡಿನೊಳಗೆ ಬಂದು. ಈಗ ಸರ್ತ ಹೋಗುದೆ, ಸೀದಾ ಹೋಗಿ ಬೂಟ್ಸ್ ಉಂಟಲ್ಲ ಅದೊಂದು ಒಳ್ಳೆ. ಎಲ್ಲಿ ಸಹ ಆಚೆ ಈಚೆ ನೋಡಬೇಡಿ, ಅಂದರೆ ಹೀಗೆ ಮಾಡುವವರು ಕತ್ತಲೆಯಲ್ಲಿ. ಹೋಗುವ. ಎಲ್ಲಿ ಮಾರೆ ದಾರಿ? ಎಲ್ಲಿ ಬೆಳಕು ಕಾಣ್ತದೆ ಅಲ್ಲಿ ಹೋಗುದು. ಹಾಂ ನೋಡಿ, ಓಪನ್ ಆಯಿತು ಜಾಗ. ಇಲ್ಲಿ ಹಾಂ ಆಯಿತು, ನಾವು ಓಪನ್ ಜಾಗ ಸಿಕ್ಕಿತ್ತು. ಆಯಿತು ನೋಡಿ, ನಾಯಿ 2 ಸಹ ನನ್ನ ಜೊತೆಗೇ ಬಂತು. ಅದೊಂದು ಒಳ್ಳೆಯದು. ಅಂದರೆ ಕೆಲವು ಸಾರಿ ನಾಯಿದು ನಂಬಲಿಕ್ಕೆ ಆಗೋದಿಲ್ಲ ಆಯಿತಾ. ಕೆಲವು ನಾಯಿ ಹಿಂದೆ ಓಡ್ತವೆ, ಕೆಲವು ಹೆದರಿಕೆಯಾಗಿ ನಾಯಿ ಓಡ್ತವೆ. ಅದಕ್ಕೆ ಎಲ್ಲ ಸರಿ ಅಂದರೆ ನಾಯಿನ ನಂಬಲಿಕ್ಕೆ ಸಹ ಆಗೋದಿಲ್ಲ. ಅವರಿಗೆ ಸಹ ಹೆದರಿಕೆ ಅಂತ ಇರ್ತದೆ ಅಲ್ವಾ. ಇಲ್ಲಿ ಇನ್ನು ಏನು ಮಾಡ್ತೇನೆ ಅಂದರೆ ನೋಡಿ, ಈಗ ನಾನು ಮುಟ್ಟುವುದಿಲ್ಲ ಇದು ಗೆಲ್ಲು, ಇದು ಮರದ್ದು ಇದನ್ನು ಏನು ಸಹ ಮಾಡೋದಿಲ್ಲ. ನಾನು ಇದನ್ನು ಈಗ ಹೋಗಿ ಮೇಲೆ ನಾನು ನೇತಾಡಿಸಿ ಬಿಡ್ತೇನೆ. ಮತ್ತು ಇಲ್ಲ, ಇವತ್ತೇ ಹೌದು, ನಾನು ನೇತಾಡಿಸಿ ಬಿಡ್ತೇನೆ. ಯಾಕಂದರೆ ನಾಳೆ ನಾನು ಮನೆಯಲ್ಲಿ ಇರುವುದಿಲ್ಲ. ಹಾಗಾಗಿ ಈಗ ಸೇಫ್ಟಿ ಏನೆಲ್ಲ ಉಂಟು ಅದೆಲ್ಲ ಮಾಡಿ ಇಟ್ಟು ಬಿಡ್ತೇನೆ. ಮತ್ತು ಅದು ನಾನು ಇನ್ನೊಂದು ವೀಡಿಯೋ ಮಾಡ್ತೇನೆ ಆಯಿತಾ. ಅಂದರೆ ಡೀಟೇಲಾಗಿ ತೋರಿಸ್ತೇನೆ, ಇದು ಮರದ್ದು ಬ್ರಾಂಚ್ ಎಲ್ಲಿ ಎಲ್ಲ ಓಪನಿಂಗ್ ಉಂಟು, ಏನೆಲ್ಲ ಉಂಟು ಅಂತ ಡೀಟೇಲಾಗಿ ತುಂಬ ಹತ್ತಿರದಿಂದ ನಿಮಗೆ ತೋರಿಸ್ತೇನೆ. ಇವತ್ತಿಗೆ ಇಷ್ಟು ಸಾಕು ಇದು ವಿಡಿಯೋ. ಆಯ್ತಾಗೆ ನೋಡಿ, ನನ್ನ ಮನೆ ಬಂತು. ಇಲ್ಲಿ ವೀಡಿಯೋದಲ್ಲಿ ಏನು ಸಹ ಕಾಣೋದಿಲ್ಲ, ಇರಲಿ, ಮನೆ ಬಂತು. ನಾನು ನಿಮ್ಮನ್ನು ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೇನೆ. ಆಯಿತು, ಧನ್ಯವಾದ ಇಲ್ಲಿವರೆಗೂ ನೋಡಿದ್ದಕ್ಕೆ. ಇದು ವಿಡಿಯೋ ಸೇಫಾಗಿ ಅಪ್ಲೋಡ್ ಆಗ್ತದೆ. ಇಲ್ಲದ್ರೆ ನಾನು ಒಂದು ವಿಡಿಯೋ ಮಾಡುವ ಉದ್ದೇಶ ಏನಂದರೆ, ಕಾಡಿನೊಳಗೆ ಏನಾದರೂ ಆದರೆ ಅಟ್ಲೀಸ್ಟ್ ಫೋನಲ್ಲಿ ರೆಕಾರ್ಡ್ ಆಗಿ ಇರ್ತದೆ ಅಲ್ವ ಅಂತ. ಅದು ಸೇಫಾಗಿ ಬಂದೆ. ಎಲ್ರಿಗೂ ಧನ್ಯವಾದ. ಇನ್ನು ನಿಮ್ಮನ್ನು ಇನ್ನೊಂದು ವೀಡಿಯೋದಲ್ಲಿ ಭೇಟಿ ಆಗ್ತೇನೆ. ಓಕೆ, ಬಾಯ್ ಬಾಯ್.